ಎಸ್, ಇವತ್ತು ನಮ್ಮ ಜೊತೆ ಹುಣಸೂರು ಶಾಸಕರಾದಂತಹ ಹರೀಶ್ ಗೌಡ್ರು ಸರ್ ಇದ್ದಾರೆ. ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಹುಣಸೂರಿಂದ ಇವತ್ತು ಮೈಸೂರಿಗೆ ಆನೆಗಳು ಹೋಗ್ತಾ ಇವೆ, ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಂದು ನಮ್ಮ ವೀರನಸಳ್ಳಿ ಗ್ರಾಮದಲ್ಲಿ, ನಮ್ಮ ಹುಣಸೂರು ತಾಲೂಕಿನ ಕಾಡಂಚಿನ ಗ್ರಾಮ ವೀರನಸಳ್ಳಿ ಗ್ರಾಮ, ಈ ಗ್ರಾಮದಿಂದ ನಮ್ಮ ವಿಶ್ವವಿಖ್ಯಾತ ಮೈಸೂರು ದಸರಾ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ಹೆಮ್ಮೆ ತರ್ತಕ್ಕಂಥ ವಿಚಾರ. ಇವತ್ತು 9 ಆನೆಗಳು, ಅಭಿಮನ್ಯುವ ನೇತೃತ್ವದಲ್ಲಿ 9 ಆನೆಗಳು ಇವತ್ತು ಮೈಸೂರಿನ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಇವತ್ತು ನಾವೆಲ್ಲ ಬೀಳ್ಕೊಟ್ಟಿದ್ದೀವಿ. ಆದ್ದರಿಂದ ಯಶಸ್ವಿಯಾಗಿ ದಸರಾ ಮಹೋತ್ಸವ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನಡೀಲಿ ಅಂತ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತೀವಿ. ಸರ್, ಕಳೆದ ಬಾರಿ ನೋಡಿದ್ರೆ ಜನಗಳ ಇಲ್ಲಿ ಸಂಖ್ಯೆ ಕಡಿಮೆ ಇತ್ತು. ಈ ಸಲ ನೀವು ಬರ್ತಾ ಇದ್ದೀರ ಅನ್ನೋ ಒಂದು ಕ್ರೇಜ್ ಜನಗಳಿಗಿದೆ. ಹಾಗೆ ದಸರಾ ಆನೆಗಳು ಇವತ್ತಿಷ್ಟು ತುಂಬ ಅದ್ದೂರಿಯಾಗಿ ಅಂದರೆ ಮೈಸೂರಿಗೆ ಕಳಿಸ್ಕೊಟ್ಟಿದ್ದೀರಾ ಸರ್, ಏನು ಹೇಳ್ತೀರಾ? ಇವತ್ತು ಪ್ರತಿ ವರ್ಷ ಏನು ಗಜಪಯಣ ಕಾರ್ಯಕ್ರಮ ನಡೆಯುತ್ತೆ, ಈ ಬಾರಿ ಭಾಳ ವಿಶೇಷವಾಗಿದೆ. ಜನರ ಸಂಖ್ಯೆ ಈ ಬಾರಿ ಭಾಳ ಜಾಸ್ತಿ ಇದೆ. ಅಂದರೆ ಜನರ ಪಾಲ್ಗೊಳ್ಳುವಿಕೆನೂ ಜಾಸ್ತಿ ಆಗ್ತಾ ಇದೆ. ಮೈಸೂರಿನ ದಸರಾದ ಬಗ್ಗೆ ನಮ್ಮ ಮೈಸೂರಿನ ಮಹಾರಾಜರು ಏನು ಪ್ರಾರಂಭ ಮಾಡಿದರು, ಆ ದಸರಾದ ಬಗ್ಗೆ ವಿಶೇಷವಾದಂಥ ಗೌರವವನ್ನು ಇಟ್ಕೊಂಡು ಜನ ಇವತ್ತು ಗಜಪಡೆಯನ್ನು ನೋಡಲು ಇವತ್ತು ಕೇವಲ ಹುಣಸೂರು ಮಾತ್ರ ಅಲ್ಲ, ಅಕ್ಕಪಕ್ಕ ಹಳ್ಳಿಗಳಿಂದ, ತಾಲೂಕುಗಳಿಂದ, ಮೈಸೂರಿನಿಂದ, ಬೇರೆ ಬೇರೆ ರಾಜ್ಯದಿಂದ ಇವತ್ತು ಜನ ಇಲ್ಲಿ ಬಂದಿದ್ದಾರೆ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ದಸರಾ ಮಹೋತ್ಸವ ಯಶಸ್ವಿಯಾಗಿ ನಡೆಯುತ್ತೆ. ಕೊನೆಯದಾಗಿ ಸರ್, ಈ ಸಲ 2025ಕ್ಕೆ ಬರುವಂತಹ ಜನರಿಗೆ, ದಸರಾ ನೋಡಲು ಬರುವಂಥ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಲಕ್ಷಾಂತರ ಜನ ವಿಶ್ವದಾದ್ಯಂತ ಮೈಸೂರು ದಸರಾವನ್ನು ವೀಕ್ಷಿಸಲು ಬರ್ತಾರೆ. ಸರ್ಕಾರದಲ್ಲಿ ಒಂದು ಮನವಿಯನ್ನು ನಾನು ಮಾಡ್ತೀನಿ, ದಯಮಾಡಿ ಪ್ರತಿ ವರ್ಷದಂತೆ ಈ ಬಾರಿ ಪಾಸಿನ ಗೊಂದಲ ಆಗಬಾರ್ದು. ಬರ್ತಕ್ಕಂಥ ಎಲ್ಲ ಪ್ರವಾಸಿಗರು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಜನಸಾಮಾನ್ಯರು ಸಹ ದಸರಾವನ್ನು ವೀಕ್ಷಿಸುವಂತೆ ಆಗಬೇಕು. ನಾನು ಬರ್ತಕ್ಕಂಥ ಪ್ರವಾಸಿಗರಲ್ಲಿ ನಾನು ಮನವಿ ಮಾಡ್ತೀನಿ, ದಯಮಾಡಿ ನಮ್ಮ ಮೈಸೂರು ಏನು ಸಂಸ್ಕೃತಿ ಇದೆ, ಕಲೆ ಇದೆ, ಮೈಸೂರು ದಸರಾ ಉತ್ಸವ ಏನಿದೆ ಅದನ್ನು ನೋಡಬೇಕು. ದಯಮಾಡಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತಕ್ಕಂಥ ಮನವಿಯನ್ನು ನಾನು ಮಾಡ್ತೀನಿ. ನಾಡಿನ ಸಮಸ್ತ ಜನತೆಗೆ 2025ನೇ ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು.